ಬಿಜೆಪಿಯಲ್ಲಿ ವಿಶ್ವಾಸಘಾತಕತನ ಮಾಡಿದವರು ಯಾರು ಅನ್ನೋ ಹುಡುಕಾಟ ನಡೀತಾ ಇದೆ. ಎಷ್ಟೇ ಶೋಧ ಮಾಡಿದ್ರು ಸಿಗ್ತಾ ಇಲ್ಲ ಅವರು. ಹೀಗಾಗಿ ಒಂದು ದಾರಿ ಉಳಿದಿದೆ ನಮ್ಮ ಹತ್ರ ಅಂತ ವಿಜಯೇಂದ್ರ ಅವರು ಬೆಳಗ್ಗೆ ಅಷ್ಟೇ ಒಂದು ಬಾಂಬನ್ನು ಹಾಕೋದು. ಅದೇನು ಅಂದರೆ ಧರ್ಮಸ್ಥಳಕ್ಕೆ ಕರ್ಕೊಂಡು ಹೋಗ್ತೀವಿ, ಅಲ್ಲಿ ಆಣೆ ಪ್ರಮಾಣ ಮಾಡಿಸ್ತೀವಿ ಅಂತ. ಈ ಬೆನ್ನಲ್ಲೇ ಅಡ್ಡ ಮತದಾನ ಸಾಬೀತಾದರೆ ರಾಜಕೀಯ ನಿವೃತ್ತಿಯನ್ನ ಪಡ್ಕೊಳ್ತೀನಿ ನಾನು ಅಂತ ಶಿರಹಟ್ಟಿ ಶಾಸಕರು ಕೊಟ್ಟಿರುವ ಹೇಳಿಕೆ ಸಂಚಲನಕ್ಕೆ ಕಾರಣ ಆಗ್ತಿದೆ. ಯಾವುದೇ ಆಧಾರ ಇಲ್ಲದೆ ನನ್ನ ಹೆಸರನ್ನ ಹರಿಬಿಡ್ಲಾಗ್ತಾ ಇದೆ. ಪ್ರಾಮಾಣಿಕವಾಗಿ ನಾನು NDA ಅಭ್ಯರ್ಥಿಗೆ ಮತ ಹಾಕಿದ್ದೀನಿ. ಧರ್ಮಸ್ಥಳ ಮಂಜುನಾಥನ ಮೇಲೆ ಪ್ರಮಾಣವನ್ನು ಮಾಡ್ತೇನೆ ಅಂತ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಇವರ ಹೆಸರು ಸಂಶಯಾಸ್ಪದ ಶಾಸಕರ ಲಿಸ್ಟ್ನಲ್ಲಿತ್ತು. ಅವರು ಸ್ಪಷ್ಟನೆಯನ್ನು ಪದೇ ಪದೇ ಕೊಡ್ತಿದ್ದಾರೆ. ಮೊನ್ನೆ ನಡೆದಂಥ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಏನು ಮಾಧ್ಯಮದಲ್ಲಿ ಬರ್ತಿರುವಂಥ ಹೆಸರುಗಳನ್ನು ನೋಡಿದರೆ ಭಾಳ ಒಂದು ಏನೋ ಆಧಾರ ಇಲ್ಲದೇ ಈ ಹೆಸರುಗಳು ನಮ್ಮ ಹೆಸರು ಸಹಿತ ಹರಿದಾಡ್ತಾ ಇರೋದು. ಅವತ್ತಿನ ದಿನ ಏನು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಒಬ್ಬ ಅಭ್ಯರ್ಥಿನ ಆಯ್ಕೆ ಮಾಡಬೇಕಂದ್ರೆ 28 ಮತಗಳು ಬೇಕಾಗ್ತದೆ ಅನ್ನೋದು ಒಂದು ಇರುವಂಥದ್ದು. ಆ ಒಂದು 28 ಅಭ್ಯರ್ಥಿಗಳು ಅಂದರೆ 28 + 2 ಅಂದರೆ 30 ಜನಕ್ಕೆ ಒಬ್ಬೊಬ್ಬ ವ್ಯಕ್ತಿಯನ್ನು ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ಅಲೋಟನ್ನು ಮಾಡಿದರು. ಒಬ್ಬರು ಲಿಂಗರಾಜ್ ಪಾಟೀಲ್ ಸರಿಗೆ 30 ಜನ, ಇನ್ನೋರ್ವ ರಘು ಕೌಟಿಲ್ಯ ಸರಿಗೂ 30 ಜನ, ಇನ್ನು ಉಳಿದಂಥವ್ರು ನಾವು 3 ಜನ ಉಳಿದಂಥವರಿಗೆ ಒಂದು ಕೃಷ್ಣನಾಯಕು, ಇನ್ನೊಬ್ಬ ಅವರು ದುರ್ಯೋಧನ ಹೊಳೆ, ಈ 3 ಜನಕ್ಕೂ NDA ಅಭ್ಯರ್ಥಿಗೆ ಮತವನ್ನು ಹಾಕಲಿಕ್ಕೆ ನಮಗೆ ಸೂಚನೆಯನ್ನು ನೀಡಿದರು. ಆದರೆ ಅಲ್ಲಿ ಓಡಾಡ್ತಿರೋ ಹೆಸರು ಏನು ಲಿಂಗರಾಜ್ ಪಾಟೀಲ್ ಸರ್ ಅವರಿಗೆ ಯಾರು 3 ಜನ ಅಡ್ಡ ಮತದಾನ ಹಾಕಿದ್ದಾರೆ. ಆಮೇಲೆ ರಘು ಕೌಟಿಲ್ಯ ಅವರಿಗೆ 1 ಮತ ಏನು ಇವತ್ತು ಡಿಸ್ಕ್ವಾಲಿಫೈ ಆಗಿದೆ. ಈ 4 ಜನ ಅಂದರೆ ಈ 2 ಪಟ್ಟಿಯಲ್ಲಿ 30 ಜನ ಪಟ್ಟಿಯಲ್ಲಿ ನಮ್ಮ ಹೆಸರೇ ಇಲ್ಲ. ನಮ್ಮದಿರೋದು NDA ಅಭ್ಯರ್ಥಿ ಪರವಾಗಿ ನಾವು ಪ್ರಾಮಾಣಿಕವಾಗಿ NDA ಅಭ್ಯರ್ಥಿಗೆ ನಾವು ಮತವನ್ನು ಚಲಾವಣೆ ಮಾಡಿದ್ದೀವಿ. ಆದರೆ ದುರಾದೃಷ್ಟ ಅಂಥ ಒಂದು ವಿಷಯದಲ್ಲಿ ಇವರುಗಳು ಏನು ಮಾಧ್ಯಮದವರು ಈ ಥರ ಹೆಸರನ್ನು ಬಿಟ್ಟು ನಮಗೆ ನೋವು ತಂದಿರುವಂಥದ್ದು ಮತ್ತು ನಮ್ಮ ಕ್ಷೇತ್ರ ಜನತೆಗೆ ನೋವು ತಂದಿರುವಂಥದ್ದು ಆಗಿದೆ. ಧರ್ಮಸ್ಥಳದ ಮಂಜುನಾಥನ ಮೇಲೆ ಆಣೆ ಮಾಡುವಂಥದ್ದು ಏನು ಅವ್ರಿಗೆ ಹೇಳಿದ್ದಾರೆ, ಅಲ್ಲಿ ಬರಲಿಕ್ಕೆ ನಾನು ಸಿದ್ಧದ್ದೀನಿ. ಅದಷ್ಟೇ ಅಲ್ಲ, ಅವ್ರು ಎಲ್ಲಿ ಹೇಳ್ತಾರೆ ಅಲ್ಲಿ ಪ್ರಮಾಣ ಮಾಡೋಕ್ಕೂ ಸಹಿತ ನಾನು ಸಿದ್ಧದ್ದೀನಿ. ಇದರಲ್ಲಿ ಯಾವುದೇ ಸಂಶಯ ಬೇಡ. ನೀವು ಧರ್ಮಸ್ಥಳದ ಮಂಜುನಾಥನ ಮೇಲೂ ಆಣೆ ಮಾಡ್ತೀನಿ. ಇನ್ನು ಅವ್ರು ಎಲ್ಲಿ ಹೇಳ್ತಾರೆ, ಎಲ್ಲಿ ಕರ್ಕೊಂಡು ಹೋಗಿ ನಮ್ಮ ಪಾರ್ಟಿಯಿಂದ ನೀವು ಅಲ್ಲಿ ಮಾಡಿ ಅಂತ ಹೇಳ್ತಾರೆ, ಆ ಕೆಲಸವನ್ನು ನಾನು ಮಾಡಲಿಕ್ಕೆ ಸಿದ್ಧ. ಬೇಕಾದರೆ ನನ್ನ ರಾಜೀನಾಮೆ ಪತ್ರವನ್ನು ನಾನು ಹೀಗೆ ಕೊಡ್ತೀನಿ. ಜೊತೆಯಲ್ಲಿ ನನ್ನ ರಾಜಕೀಯ ನಿವೃತ್ತಿನೂ ಸಹಿತ ನಾನು ಹೊಂದುತ್ತೀನಿ. ಯಾರು ಹೇಳಿದ್ರಿ ಸರ್? ನಾನು ರಾಜ್ಯಾಧ್ಯಕ್ಷರಿಗೆ ಹೇಳಿದ್ದೀನಿ. ನಾನು ಏನಾದರೂ ಇದ್ರಾಗ ಸಾಬೀತಾದರೆ ನಾನು ರಾಜೀನಾಮೆಯನ್ನು ಕೊಡ್ತೀನಿ. ನಾನು ಇದರಿಂದ ನಿವೃತ್ತಿನೂ ಸಹಿತ ನಾನು ಹೊಂದ್ತೀನಿ.